ಮುಟ್ಟಿದ್ದೆಲ್ಲವೂ ಬೌಂಡರಿ ಸಿಕ್ಸರ್. ಟೀಂ ಇಂಡಿಯಾ ಸ್ಫೋಟಕ ಬ್ಯಾಟಿಂಗ್ ಅಭಿಮಾನಿಗಳ ಪಾಲಿಗೆ ದೀಪಾವಳಿಯ ಬಂಪರ್ ಆಫರ್. ಬಾನೆತ್ತದರ ಸಿಕ್ಸರ್ಗಳ ಅಬ್ಬರಕ್ಕೆ ಸೌತ್ ಆಫ್ರಿಕಾ ಡಮ್ ಡಮಾರ್. ಟಿ20 ಸೀರೀಸ್ನ ಕಡೆಯ ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ಬೌಲರ್ಗಳು ಬಳಲಿ ಬೆಂಡಾದ ಪರಿ ಇದು. ನಮಸ್ತೆ ಗೆಳೆಯರೆ. ಕಡೆ ಟಿ20 ಮ್ಯಾಚ್ನಲ್ಲಿ ಭಾರತದ ಬ್ಯಾಟರ್ಗಳ ಅಬ್ಬರಕ್ಕೆ ಸೌತ್ ಆಫ್ರಿಕಾ ಪಡೆಯು ಕಂಗಾಲಾಗಿದೆ. ಅದರಲ್ಲೂ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಸೌತ್ ಆಫ್ರಿಕಾವನ್ನು ಧೂಳಿಪಟ ಮಾಡಿದ್ದಾರೆ. ದಾಖಲೆಯ ಜೊತೆಯಾಟ ಆಡುವ ಮೂಲಕ ಭಾರತಕ್ಕೆ ಭರ್ಜರಿ ಗೆಲುವು ಕೊಡಿಸಿದ್ದಾರೆ. ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧಾರ ಮಾಡಿದರು. ಬ್ಯಾಟಿಂಗ್ ಇಳಿದ ಟೀಂ ಇಂಡಿಯಾ ಯಾವ ಹಂತದಲ್ಲೂ ತನ್ನ ಗೇರನ್ನು ಕಡಿಮೆ ಮಾಡಲಿಲ್ಲ. ಆ ರೀತಿಯ ಬ್ಯಾಟಿಂಗ್ ಅನ್ನು ಟೀಂ ಇಂಡಿಯಾ ಬ್ಯಾಟರ್ಗಳು ಮಾಡಿದರು. ಆರಂಭಿಕ ಬ್ಯಾಟರ್ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಸ್ಫೋಟಕ ಆರಂಭ ನೀಡಿದರು. ಮೊದಲ ವಿಕೆಟ್ಗೆ 73 ರನ್ಗಳ ಜೊತೆಯಾಟವಾಡಿದರು. ಅಭಿಷೇಕ್ ಶರ್ಮಾ 18 ಎಸೆತದಲ್ಲಿ 36 ರನ್ ಸಿಡಿಸಿ ಔಟ್ ಆದರು. ಅಭಿಷೇಕ್ 2 ಬೌಂಡರಿ 4 ಸಿಕ್ಸರ್ಗಳನ್ನು ಸಿಡಿಸಿದರು. ಆ ಬಳಿಕ ಶುರುವಾಗಿದ್ದೆ ನೋಡಿ ಸ್ಯಾಮ್ಸನ್ ತಿಲಕ್ ವರ್ಮಾ ಅಬ್ಬರ. ಈ ಜೋಡಿಯು 2ನೇ ವಿಕೆಟ್ಗೆ ದಾಖಲೆಯ 210 ರನ್ಗಳ ಜೊತೆಯಾಟವಾಡಿ ಇಬ್ಬರು ಅಜೇಯವಾಗುಳಿದರು. ಇಬ್ಬರು ಕೂಡ 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದರು. ಒಂದೆಡೆ ಸಂಜು ಸ್ಯಾಮ್ಸನ್, ಮತ್ತೊಂದೆಡೆ ತಿಲಕ್ ವರ್ಮಾ. ಇಬ್ಬರು ಪೈಪೋಟಿಗೆ ಬಿದ್ದು ಅಬ್ಬರಿಸಿದರು. ಬೌಂಡರಿ ಸಿಕ್ಸರ್ ಅಬ್ಬರವೇ ಹೆಚ್ಚಾಗಿತ್ತು. ಈ ಜೋಡಿಯ ಸಿಕ್ಸರ್ ಬೌಂಡರಿಗಳ ಅಬ್ಬರಕ್ಕೆ ಸೌತ್ ಆಫ್ರಿಕಾ ಬಳಿ ಯಾವುದೇ ಉತ್ತರವೇ ಇರಲಿಲ್ಲ. ಸಂಜು ಸ್ಯಾಮ್ಸನ್ ಕೇವಲ 51 ಎಸೆತದಲ್ಲಿ ಶತಕ ಸಿಡಿಸಿ ಕೇವಲ 5 ಮ್ಯಾಚ್ಗಳ ಅಂತರದಲ್ಲಿ 3 ಶತಕ ಸಿಡಿಸಿದ ಮೊಟ್ಟ ಮೊದಲ ಕ್ರಿಕೆಟಿಗ ಎಂಬ ದಾಖಲೆಯನ್ನು ಬರೆದರು. ಇತ್ತ ತಿಲಕ್ ವರ್ಮಾ 41 ಬಾಲ್ನಲ್ಲಿ ಸೆಂಚುರಿ ಪೂರೈಸಿದರು. ತಿಲಕ್ ವರ್ಮಾ ಸತತ 2 ಸೆಂಚುರಿ ಸಿಡಿಸಿ ದಾಖಲೆ ಬರೆದರು. ಈ ಮೂಲಕ ಟಿ20ಯಲ್ಲಿ ಸತತ 2 ಶತಕ ಸಿಡಿಸಿದ 5ನೇ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಹಾಗೂ ಭಾರತದ 2ನೇ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸಂಜು ಸ್ಯಾಮ್ಸನ್ 56 ಎಸೆತದಲ್ಲಿ ಅಜೇಯ 109 ರನ್ ಸಿಡಿಸಿದರೆ ತಿಲಕ್ ವರ್ಮಾ 47 ಬಾಲ್ನಲ್ಲಿ ಅಜೇಯ 120 ರನ್ ಸಿಡಿಸಿದರು. ತಿಲಕ್ ವರ್ಮಾ 10 ಸಿಕ್ಸರ್ ಸಿಡಿಸಿದರೆ ಸಂಜು ಸ್ಯಾಮ್ಸನ್ 9 ಭರ್ಜರಿ ಸಿಕ್ಸರ್ಗಳನ್ನು ಸಿಡಿಸಿದರು. ಈ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಒಟ್ಟು 23 ಸಿಕ್ಸರ್ಗಳನ್ನು ಬಾರಿಸಿ ದಾಖಲೆ ಬರೆಯಿತು. ಅಂತಿಮವಾಗಿ ಭಾರತ 20 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು 283 ರನ್ಗಳನ್ನು ಬಾರಿಸಿತ್ತು. ಇದು ಟೀಂ ಇಂಡಿಯಾ ಟಿ20ಯಲ್ಲಿ ಸಿಡಿಸಿದ 2ನೇ ಅತ್ಯುತ್ತಮ ಸ್ಕೋರ್ ಆಗಿದೆ. ಇದಕ್ಕೂ ಮೊದಲು ಟೀಂ ಇಂಡಿಯಾ ಬಾಂಗ್ಲಾದೇಶ ವಿರುದ್ಧ 297 ರನ್ಗಳನ್ನು ಬಾರಿಸಿತ್ತು. ಅಸಾಧ್ಯವಾದ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬ್ಯಾಟಿಂಗಿಗೆ ಬಂದ ದಕ್ಷಿಣ ಆಫ್ರಿಕಾ ಅತ್ಯಂತ ಕಳಪೆ ಆರಂಭ ಕಂಡಿತು. ವಿಜಯ್ ಹೆನ್ರಿಕ್ಸ್ ಯಾವುದೇ ರನ್ ಗಳಿಸದೆ ಹರ್ಷದೀಪ್ಗೆ ಔಟ್ ಆದರು. ರೇಯಾನ್ 1 ರನ್ ಗಳಿಸಿ ಹಾರ್ದಿಕ್ಗೆ ವಿಕೆಟ್ ಒಪ್ಪಿಸಿದರು. 8 ಎಸೆತಗಳಲ್ಲಿ 8 ರನ್ ಗಳಿಸಿದ ನಾಯಕ ಎಡನ್ ಮಕ್ರಾಮ್ ಕೂಡ ಔಟ್ ಆದರು. ಇನ್ನು ಎನ್ರಿಚ್ ಕ್ಲಾಸನ್ ಡಕೌಟ್ ಆದರು. ಇದರಿಂದ ದಕ್ಷಿಣ ಆಫ್ರಿಕಾ 10 ರನ್ಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ನಂತರ ಜೊತೆಯಾದ ಡೇವಿಡ್ ಮಿಲ್ಲರ್ ಮತ್ತು ಸ್ಟಬ್ಸ್ ಉತ್ತಮ ಜೊತೆಯಾಟ ಆಡಿದರು. ಇವರಿಬ್ಬರು 5ನೇ ವಿಕೆಟ್ಗೆ 54 ಬಾಲ್ಗಳಲ್ಲಿ 86 ರನ್ ಸೇರಿಸಿದರು. ಮಿಲ್ಲರ್ 27 ಎಸೆತಗಳಲ್ಲಿ 36 ರನ್ ಗಳಿಸಿ ಔಟ್ ಆದರು. ಸ್ಟಬ್ಸ್ 29 ಬಾಲ್ನಲ್ಲಿ 43 ರನ್ ಗಳಿಸಿದರು. ಕಡೆಯಲ್ಲಿ ಯಾನ್ಸನ್ 12 ಬಾಲ್ನಲ್ಲಿ 29 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರು. ದಕ್ಷಿಣ ಆಫ್ರಿಕಾ ತಂಡ 18.2 ಓವರ್ಗಳಲ್ಲಿ 148 ರನ್ಗಳಿಗೆ ಆಲ್ ಔಟ್ ಆಯಿತು. ಭಾರತದ ಪರ ಹರ್ಷದೀಪ್ ಸಿಂಗ್ 3, ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ 2 ವಿಕೆಟ್, ರಮಣ್ದೀಪ್, ಹಾರ್ದಿಕ್ ಪಾಂಡ್ಯ ಮತ್ತು ರವಿನ್ ಬಿಷ್ಣೋಯ್ ತಲಾ 1 ವಿಕೆಟ್ ಪಡೆದರು. ಈ ಮೂಲಕ 4ನೇ ಟಿ20 ಪಂದ್ಯದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ತಂಡವನ್ನು 135 ರನ್ಗಳ ಬಿಗ್ ಅಂತರದಿಂದ ಸೋಲಿಸಿತು ಹಾಗೂ ಟಿ20 ಸರಣಿಯನ್ನು 3-1 ರಿಂದ ತನ್ನದಾಗಿಸಿಕೊಂಡಿತು.